A broken dreamer is your mind. All the scars that leave them behind. We light the world up now. Let us fire in your eyes to the darkness into the night. ನಮಸ್ಕಾರ ಫ್ರೆಂಡ್ಸ್, ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೆಲ್ಲಿ ಬಂದ್ಬಿಟ್ಟಿದ್ದಾಳಪ್ಪ ಅಂತ ನೋಡ್ತಾ ಇದ್ದೀರಾ? ಮುಂದೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಗುರು ಐಕಿಯಾ ಪಾರ್ಕಿಂಗ್ ಲಾಟ್ ಗುರು, ಯಪ್ಪ ತುಂಬ್ಕೊಬಿಟ್ಟೈತಿ. ನಮಸ್ಕಾರ ಎಲ್ಲರಿಗೂ. ಇವತ್ತು 2ನೇ ದಿನ ಬ್ಯಾಂಗ್ಳೂರಲ್ಲಿ ನನಗೆ. ಸೊ ನಾನು ಎಲ್ಲಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಹಿಂದೆ ಎಲ್ಲ ನೋಡಿಕೊಂಡು ನಾನು ಯಾವುದೋ ಫಾರಿನಲ್ಲಿದ್ದೀನಿ ಅಂತ ಮಾತ್ರ ಅಂದ್ಕೊಬೇಡಿ. ನಾನಿರೋದು ಐಕಿಯಾದಲ್ಲಿ. ಇದು ನನ್ನ ಮೊದಲನೇ ಟೈಮು ಐಕಿಯಾಗೆ ಬರ್ತಾ ಇರೋದು. ಸೊ ಒಳಗಡೆ ಹೇಗಿದೆ ಏನು ನನಗೆ ಗೊತ್ತಿಲ್ಲ. ಬನ್ನಿ ನಾನು ನೀವು ಇಬ್ಬರು ಒಟ್ಟಿಗೆ ಹೋಗಿ ಐಕಿಯಾ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಬರೋಣ. ಈ ಪಾರ್ಕಿಂಗ್ ಲಾಟ್ ಏನು ನೋಡ್ತಾ ಇದ್ದೀರಾ, ಇದು ಗ್ರೌಂಡ್ ಲೆವೆಲಲ್ಲಿ ಇರುವಂತಹ ಪಾರ್ಕಿಂಗ್ ಲಾಟು. ಇದ್ರ ಕೆಳಗಡೆ ಅಂದರೆ ಬೇಸ್ಮೆಂಟಲ್ಲಿ ಇನ್ನೊಂದು ಪಾರ್ಕಿಂಗ್ ಲಾಟ್ ಇದೆ. ಅಯ್ಯಪ್ಪ, ಅದು ಹೆಂಗೆ ಕಟ್ಟಿದಾರೋ ನನಗಂತೂ ಗೊತ್ತಾಗಲಿಲ್ಲ. ಅಪ್ಪ ತಲೆ ತಿರುಗೋಯ್ತು ನೋಡಿದ ತಕ್ಷಣ. ಪಾರ್ಕಿಂಗ್ ಲಾಟ್ ನೋಡೇ ನಾನು ಆಲ್ರೆಡಿ ಬಿದ್ದೋಗ್ಬಿಟ್ಟಿದ್ದೀನಿ. ಅಷ್ಟು ದೊಡ್ಡದಾಗಿದೆ ಪಾರ್ಕಿಂಗ್ ಲಾಟು, ನೀವು ನೋಡ್ತಾ ಇರ್ಬೋದು. ಅಯ್ಯಪ್ಪ, ಟ್ಯೂಸ್ಡೇ ಗುರು, ಇವತ್ತು ಟ್ಯೂಸ್ಡೇ, ಕಮ್ಮಿ ಜನ ಇಲ್ಲ. ಅಯ್ಯಪ್ಪ, ಎಂಥ ಕ್ರೇಜ್ ಇದೆ ಅಂತ ಅನ್ನಿಸ್ತದೆ. ಇಲ್ಲಿರೋ ಅಷ್ಟು ಕಾರ್ಗಳು ನೋಡಿ, ಬೆಂಗಳೂರಲ್ಲಿರೋ ಅರ್ಧ ಕಾರ್ಗಳು ಇಲ್ಲೇ ಇದ್ದಾವೆ ಗುರು. ಬನ್ನಿ ಎಷ್ಟು ಜನ ಅವರ ಮೇಲೆ ನೋಡ್ಕೊಬರೋಣ ನಾವು. ಎಂಟ್ರೆನ್ಸಲ್ಲಿ ಮಾತ್ರ ಮಸ್ತ್ ಸೆಕ್ಯೂರಿಟಿ ಇತ್ತು. ಮುಂದೆ ಏನೇನಿದೆಯೋ ಬನ್ನಿ ನೋಡೋಣ. ಈ ಪಾರ್ಟಿ ದೊಡ್ಡದಾಗಿದೆಯಲ್ಲ ಗುರುವೆ. ಅಯ್ಯಪ್ಪ, ಎಷ್ಟು ಕೌಂಟರ್ಸ್ ಇದ್ದಾವೆ ನೋಡಿ, ದುಡ್ಡು ಕಟ್ಟಕ್ಕೆ ಅದುವೆ. Find what you are looking for in IKEA Nags and Resto. ನೋಡಿ ಗುರು, ನಮಗೆ ಈ ಥರ ಪಾಂಪ್ಲೆಟು ಕೊಟ್ಬಿಡ್ತಾರೆ. ನಾವು ಏನೇನು ನೋಡ್ತಾ ಇದ್ದೀವಿ, ಏನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ, ಅದನ್ನು ನೀಟಾಗಿ ಮ್ಯಾಪ್ ಥರ ಕೊಟ್ಟವ್ರೆ. ಬೇರೆ ಕಂಟ್ರಿಗೆ ಬಂದಂಗೆ ಆಗ್ತಾಯಿದೆ ಗುರು, ಹಂಗಿದೆ ಮಾತ್ರ, ಸಖತ್ತಾಗಿದೆ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಕಾಫಿ ಸ್ಟೇಷನ್ ಮತ್ತು ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ತಿನ್ನೋದಕ್ಕೋಸ್ಕರ ಅಂತಲೇ ಮಾಡಿರುವಂಥ ಜಾಗ ಇದು. ನೀವು ಅನ್ಕೋತಿರ್ಬೋದು ಐಕಿಯಾ ತುಂಬ ಕಾಸ್ಟ್ಲಿ, ಯಾರು ಹೋಗ್ತಾರೆ, ಯಾರು ಪರ್ಚೇಸ್ ಮಾಡ್ತಾರೆ ಅಲ್ಲಿ ಅಂತ. ಬಟ್ ತುಂಬ ಜನ ಇದ್ದಾರೆ ಪರ್ಚೇಸ್ ಮಾಡೋ ಅಂಥವ್ರು, ಇಲ್ಲಿ ಬಂದು ಟೈಮ್ ಪಾಸ್ ಮಾಡೋ ಅಂಥವ್ರು, ಇಲ್ಲೇ ಸ್ನ್ಯಾಕ್ಸ್ ಕೂಡ ತಿನ್ನೋ ಅಂಥವ್ರು, ಎಲ್ಲ ಥರದವರು ಇರ್ತಾರೆ. ಹಾಗೆ ಐಕಿಯಾ ಅಂತ ಹೇಳಿದ ತಕ್ಷಣ ಪ್ರತಿಯೊಂದು ವಸ್ತುನೂ ಕಾಸ್ಟ್ಲಿ ಅಂತ ನಾನು ಹೇಳಲ್ಲ. ಕೆಲವೊಂದು ವಸ್ತುಗೆ ಅದರದೇ ಆದಂಥ ವ್ಯಾಲ್ಯೂ ಇರುತ್ತೆ, ಸೊ ಕಾಸ್ಟ್ಲಿ ಅಂತ ನಮ್ಗೆ ಅನ್ನಿಸ್ಬಹುದು. ಕೆಲವೊಂದು ವಸ್ತು ಅಫೋರ್ಡೆಬಲ್ ಕೂಡ ಇದೆ. ಪ್ಲಾಸ್ಟಿಕ್ ಐಟಮ್ಸು, ಬಾಕ್ಸಸ್ಸು, ಪಿಂಗಾಣಿ ಐಟಮ್ಸ್ಗಳು, ಈ ಥರದ್ದೆಲ್ಲ ಅಲ್ಲಿ ಅಫೋರ್ಡೆಬಲ್ ರೇಂಜಲ್ಲಿ ಇದೆ. ಕೆಲವೊಂದು ಪರ್ಚೇಸ್ ಮಾಡೋವಷ್ಟಿರುತ್ತೆ, ಕೆಲವೊಂದು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ನಿಮ್ಮ ಬಜೆಟಿಗೆ ಬರುವಂಥ ವಸ್ತುಗಳನ್ನ ನೀವು ನೋಡಿ ತೊಗೊಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡೋದ್ರಲ್ಲಿ ಯಾವುದೇ ಲಾಸ್ ಇಲ್ಲ. ಗೈಸ್, ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬಂದು ಸ್ಕ್ಯಾನಿಂಗ್ ಮಷೀನು. ನಾವೇನು ಪ್ರಾಡಕ್ಟ್ ಇಟ್ಕೊಂಡಿರ್ತೀವೋ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅದು ಏನಕ್ಕೆ ಯೂಸ್ ಆಗುತ್ತೆ, ಆ ಪ್ರಾಡಕ್ಟ್ ಬೆಲೆ ಎಷ್ಟು, ಅದನ್ನೆಲ್ಲ ತೋರಿಸುತ್ತೆ. ಬನ್ನಿ ಒಂದ್ಸಲ ಚೆಕ್ ಮಾಡೋಣ. ನೋಡಿ, ಸ್ಕ್ಯಾನ್ ಆಯಿತು.
ಸ್ಕ್ಯಾನ್ ಆದಮೇಲೆ ತೋರಿಸ್ತಾ ಇದೆ ಡಿಸ್ಪ್ಲೇನಲ್ಲಿ ಏನು ಪ್ರಾಡಕ್ಟ್ ಇದು ಅಂತ. ನೋಡಿ ಡಿಸ್ಪ್ಲೇನಲ್ಲಿ ತೋರಿಸ್ತು ಅದೇನು ಪ್ರಾಡಕ್ಟು, ಕಾಸ್ಟ್ ಎಷ್ಟು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತಿರಲಿಲ್ಲ ಇದೆಲ್ಲ ನಾನು ಬಂದು ನೋಡೋದು ಫಸ್ಟ್ ಟೈಮ್. ನಂಗೆ ಭಾಳ ಖುಷಿ ಆಯಿತು. ಏನು ವಸ್ತು ಮತ್ತು ಎಷ್ಟು ಬರುತ್ತೆ ಯಾವುದು ಕೇಳೋಂಥ ಅವಶ್ಯಕತೆ ಇರಲ್ಲ. ಯಾವ್ದು ಬೇಕು ಅದನ್ನು ನೋಡೋದು, ಸ್ಕ್ಯಾನ್ ಮಾಡ್ಕೊಳ್ಳೋದು, ರೇಟ್ ತಿಳ್ಕೊಳ್ಳೋದು. ಎಷ್ಟೊಂದು ಪ್ರಾಡಕ್ಟ್ಸ್ ನೋಡಿದೆ ಫ್ರೆಂಡ್ಸ್. ಇಲ್ಲಿ ತುಂಬ ಅಂದರೆ ತುಂಬ ಪ್ರಾಡಕ್ಟ್ಸು ನನಗೆ ಗೊತ್ತೇ ಇರಲಿಲ್ಲ. ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋ ನಾಲೆಡ್ಜು ಇಲ್ಲ ನನಗೆ. ಸೊ ನಾನು ತುಂಬ ತಿಳ್ಕೊತಾ ಇದ್ದೀನಿ ಇಲ್ಲಿಗೆ ಬಂದಮೇಲೆ. ಇಲ್ಲಿಗೆ ಬರೋಕ್ಕೆ ಮುಂಚೆ ನನಗೆ ಎಷ್ಟೊಂದು ಪ್ರಾಡಕ್ಟ್ಸ್ ಬಗ್ಗೆ ನಾಲೆಡ್ಜೇ ಇರಲಿಲ್ಲ. ನಾನು ನೋಡಿಲ್ಲದೆ ಇರುವಂಥ ತುಂಬ ಪ್ರಾಡಕ್ಟ್ಸ್ ಇಲ್ಲಿದೆ. ಸೊ ಇಲ್ಲಿಗೆ ಬಂದಿದ್ದಕ್ಕೆ ನಾನು ತುಂಬ ತಿಳ್ಕೊಂಡಂಗೆ ಆಯಿತು. ಹಾಗೆ ಐಕಿಯಾ ಕೂಡ ಹೇಗೆ, ಅದ್ರ ಪ್ರೈಸ್ ಏನು ಎಲ್ಲ ತಿಳ್ಕೊಂಡೆ. ತುಂಬ ಇಷ್ಟ ಆಯಿತು ನನಗೆ. ಗೈಸ್, ನಮ್ಮಮ್ಮ ಏನಂತಿದ್ರು ಗೊತ್ತಾ, ಇಲ್ಲಿ ಐಕಿಯಾ ಪ್ರೈಸ್ ನೋಡ್ಬಿಟ್ಟು ನಮ್ಮ ಊರಲ್ಲಿ ಬರೋ ಗೃಹ ಶೋಭಾ ಮೇಳನೇ ಎಷ್ಟು ಬೆಸ್ಟ್ ಅಂತಿದ್ರು. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಹೊಸ ಮನೆ ಕಟ್ಸಿರೋರು ಮತ್ತು ಇಂಟೀರಿಯರ್ ಡೆಕೋರೇಷನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಇರೋರು ಖಂಡಿತವಾಗ್ಲೂ ಐಕಿಯಾಗೆ ಒಂದ್ಸತಿ ಬನ್ನಿ. ಇಲ್ಲಿ ಡಿಸ್ಪ್ಲೇ ಥರ ಹಾಕಿರ್ತಾರೆ ಈ ಥರ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಾವು ಯಾವ ಥರ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಮ್ಮ ಮನೆಗೆ ಹೇಗೆ ಕಾಣುತ್ತೆ ಅಂತ. ತಲೆ ಎತ್ತು ನೋಡಿದ್ರೆ ಸೀಲಿಂಗ್ ತನಕನೂ ಇಲ್ಲಿ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ. ಅಂಥದ್ದೊಂದು 5-10 ರ್ಯಾಕ್ಸ್ ಇದ್ವು ಅಂತ ಕಾಣುತ್ತೆ. ಅದರ ತುಂಬಾ ಪ್ರಾಡಕ್ಟ್ಸೇ ಇತ್ತು. ಒಂಥರ ನಿಜವಾಗ್ಲೂ ವೇರ್ ಹೌಸ್ ಒಳಗಡೆ ಬಂದ್ವಿ ಸಡನ್ನಾಗಿ ಮಾಲಿಂದ ಅಂತ ಫೀಲ್ ಆಗುತ್ತೆ ನನಗಂತೂ. ಗುರು, ನಾನೆಲ್ಲೋ ವೇರ್ ಹೌಸಿಗೆ ಬಂದುಬಿಟ್ಟಿದ್ದೀನಿ ಅನ್ನಿಸ್ತಿದೆ ಗುರು. ಐಕಿಯಾ ಅನ್ನಿಸ್ತಿಲ್ಲ ನನಗಂತೂ. ಯಪ್ಪಾ, ಅಪಾರ್ಟ್ಮೆಂಟ್ಗಳು ಗುರು ಒಂದು 5-6 ಇದ್ದಾವೆ. ಅದು ಎಷ್ಟು ಕೋಟಿ ಹಾಕೋಣ ಬಂಡವಾಳ ಇವನು ಗೊತ್ತಿಲ್ಲ ಐಕಿಯಾದವನು. ಮಾತ್ರ ನಾನದು ತಲೆ ತಿರ್ಗೋಯ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಎಂಥ ಜಾಗದಲ್ಲಿದ್ದೀನಿ ಅಂತಂದರೆ ಐಕಿಯಾ ಎಕ್ಸೈಟಲ್ಲಿದ್ದೀನಿ. ಇಲ್ಲಿ ನನಗೆ ಕಾಣಿಸೋದು ಏನು ಅಂತಂದರೆ, ಮೇ ಬಿ ಇದು ನೀವಿಲ್ಲಿ ಏನು ವೇ ನೋಡ್ತಾ ಇದ್ದೀರಾ, ಈ ಜಾಗ ಏನಿದೆ ಇದು ಜನರು ಮೆಟ್ರೋ ಸ್ಟೇಷನಿಂದ ಡೈರೆಕ್ಟಾಗಿ ಬರೋದಕ್ಕೋಸ್ಕರ ಅಂತಲೇ ಇದೆ ಅಂತ ಕಾಣುತ್ತೆ. ಸೊ ನೀವು ಡೈರೆಕ್ಟಾಗಿ ಮೆಟ್ರೋ ಸ್ಟೇಷನಿಂದ ಬಂದರೆ ಇಲ್ಲಿಂದನೇ ಬರ್ಬೋದು ಅಂತ ಅನಿಸುತ್ತೆ. ಸೊ ನೋಡಿ ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಅಂತ. ನಾನು ಬೆಂಗಳೂರಿನಲ್ಲ, ಸೊ ಹಾಗಾಗಿ ನನಗೆ ಮೆಟ್ರೋ ಸ್ಟೇಷನ್ ಎಲ್ಲಿರುತ್ತೆ, ಎಲ್ಲಿ ಬಿಡುತ್ತೆ ನಂಗೆ ನಾಲೆಡ್ಜ್ ಇಲ್ಲ. ಸೊ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದನ್ನು ನಾನು ನನ್ನ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಇಷ್ಟು ದೊಡ್ಡ ಲಿಫ್ಟು ನಾನು ಎಲ್ಲೂ ನೋಡಿಲ್ಲ. ಯಪ್ಪ, ಭಯ ಆಗುವಷ್ಟು ಮಟ್ಟಿಗೆ ದೊಡ್ಡದಿದೆ ಗುರು. ಯಪ್ಪ, ಇಲ್ಲಿ ಯಾವುದೋ ಪಾರ್ಕಿಂಗ್ ಟು ನಾವು ಯಾವ ಪಾರ್ಕಿಂಗನ್ನು ನಿಲ್ಸಿದ್ವೋ, ಎಲ್ಲಿ ಕರ್ಕೊಂಡು ಹೋಗುತ್ತೋ ಅದು ಗೊತ್ತಿಲ್ಲ. ಎಲ್ಲೋ ಬಂದಿದ್ದೀವಿ, ಗಾಡಿ ಹುಡ್ಕೋದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿನೂಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.